ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಒಂದು ದೊಡ್ಡ ಗ್ಯಾಪ್ ಆದ್ಮೇಲೆ ಒಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಮೀಟ್ ಮಾಡಕ್ಕೆ ಅಂತ ಬಂದಿದ್ದೀನಿ. ಇವತ್ತು ನಾವು ನೋಡೋ ಈ ಇಂಟ್ರೆಸ್ಟಿಂಗ್ ಮೂವಿಯ ಹೆಸರು ಇಲಾಂಗೇಟೆಡ್ ನೀಡಲ್ ಅಂತ. ಇದು 2024 ಅಲ್ಲಿ ರಿಲೀಸ್ ಆಗಿರೋ ಒಂದು ಚೈನೀಸ್ ಮರ್ಡರ್ ಮಿಸ್ಟರಿ ಮೂವಿ. ಹೆಸರಿಗೆ ಮಾತ್ರ ಮರ್ಡರ್ ಮಿಸ್ಟರಿ, ಅದೊಂದು 60-70% ಇದ್ರೆ ಮಿಕ್ಕಿದೆಲ್ಲ ಫುಲ್ ಎಮೋಷನಲ್ ಆಗಿರುತ್ತೆ. ಅದ್ರಲ್ಲೂ ಲಾಸ್ಟ್ ಅಲ್ಲಂತೂ ಕಣ್ಣೀರಲ್ಲೇ ಮುಣಗಿಸ್ಬಿಡ್ತಾರೆ. ಆ ಲೆವೆಲ್ ಗಿರೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ. ಸಿಂಪಲ್ ಆಗಿ ಈ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಂದು ಹುಡುಗಿ ಸತ್ತೋಗಿರ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಅದು ನಾರ್ಮಲ್ ಸೂಸೈಡ್ ಅಂತ ಅನ್ಕೊಳ್ತಾರೆ. ಬಟ್ ಸಿಕ್ಕಿರೋ ಒಂದು ಸಣ್ಣ ಕ್ಲೂ ಇಂದಾನೆ ಗೊತ್ತಾಗೋದು ಅದು ಸೂಸೈಡ್ ಅಲ್ಲ, ಒಂದು ಮರ್ಡರ್ ಅಂತ. ಆ ತರದೊಂದು ಮರ್ಡರ್ ಅಂತ ಗೊತ್ತಾಗೋದಕ್ಕೆ ಸಿಕ್ಕಿರೋ ಸಣ್ಣ ಕ್ಲೂ ಯಾವ್ದು, ಇದನ್ನೆಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪೊಲೀಸ್ ಡಿಟೆಕ್ಟಿವ್ ಕಂಡಿಡಿತಾರೆ. ಅವ್ರ ಜೊತೆ ನಾವು ಕೂಡ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಪ್ರಯಾಣನ ಮಾಡ್ಕೊಂಡ್ ಬರೋಣವಾ? ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಂದು ಹೋಟೆಲ್ ರೂಮ್ ನನ್ನೇ ತೋರಿಸೋದು. ಸುನಾಮಿ ಬರೋದಕ್ಕೂ ಮುಂಚೆ ಆ ಸಮುದ್ರ ಹೆಂಗ್ ಸೈಲೆಂಟ್ ಆಗಿರುತ್ತೆ, ಆ ರೀತಿನೇ ಈ ರೂಮ್ ಕೂಡ ತುಂಬಾ ಸೈಲೆಂಟ್ ಆಗಿದೆ. ಸೈಲೆಂಟ್ ಆಗಿದ್ರೇನೆ ಗೊತ್ತಾಗುತ್ತಲ್ವಾ ಅಲ್ಲಿ ಏನೋ ಒಂದು ಅಪಾಯ ಇದೆ ಅಂತ. ಆ ಅಪಾಯ ಬೇರೆ ಏನು ಇಲ್ಲ, ಆ ಹೋಟೆಲ್ ರೂಮ್ ಅಲ್ಲಿ ಒಂದು ಹುಡುಗಿ ಸತ್ತು ಬಿದ್ದಿರ್ತಾಳೆ. ಆ ಹುಡುಗಿ ಬಾಡಿ ತೋರಿಸ್ಕೊಂಡು ಈ ಮೂವಿಯ ಟೈಟಲ್ ಕಾರ್ಡ್ ನ ಹಾಕ್ತಾರೆ. ಈಗ ನಮ್ ಹೀರೋಯಿನ್ ಇಂಟ್ರೊಡಕ್ಟರಿ ನೋಡೋಣವಾ? ನಮ್ ಹೀರೋಯಿನ್ ಅವ್ರ ತಂದೆನ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡೋದಕ್ಕೆ ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ. ನಮ್ ಹೀರೋಯಿನ್ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಅದೇ ಡಿಪಾರ್ಟ್ಮೆಂಟ್ ಅಲ್ಲೇ ನಮ್ ಹೀರೋ ಕೂಡ ಒಂದು ಪೊಲೀಸ್ ಡಿಟೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಇಬ್ಬರ ಮಧ್ಯೆ ಒಂದು ಲವ್ ಓಡ್ತಾ ಇದೆ. ಇದ್ರ ಬಗ್ಗೆ ನಮ್ ಹೀರೋಯಿನ್ ಅವ್ರ ಅಪ್ಪನ್ಗೂ ಗೊತ್ತು, ಹೀರೋಯಿನ್ ಅವ್ರ ಅಮ್ಮಗೆ ಕೂಡ ಗೊತ್ತು. ಆದ್ರೆ ಈ ವಿಷಯಕ್ಕೆ ಅವ್ರ ಅಮ್ಮ ಒಪ್ಕೊಳ್ತಾ ಇಲ್ಲ. ಅದು ಇವರಿಬ್ರು ಮಾತಾಡ್ತಾ ಇರೋ ಈ ಡಿಸ್ಕಷನ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ನಮ್ ಹೀರೋಯಿನ್ಗೆ ಇದು ಫಸ್ಟ್ ಮ್ಯಾರೇಜ್. ಇವಾಗ ಮದ್ವೆ ಮಾಡ್ಕೊಂಡ್ರೆ, ಆದ್ರೆ ನಮ್ ಹೀರೋ ಆಲ್ರೆಡಿ ಮದ್ವೆ ಆಗಿ ಹೆಂಡತಿ ತೀರೋಗಿ ಇವ್ರಿಗೊಂದು ಮಗು ಕೂಡ ಇದ್ದಿರುತ್ತೆ. ನಮ್ ಹೀರೋಯಿನ್ ಪ್ರಕಾರ ಅದೆಲ್ಲ ನಂಗೆ ದೊಡ್ಡ ವಿಷಯನೇ ಅಲ್ಲ, ಆ ಮಗು ನನ್ ಮಗು ತರ ಬೆಳೆಸ್ಕೊಂತೀನಿ ಅನ್ನೋ ಒಂದು ಕ್ಯಾರೆಕ್ಟರ್. ಇದಕ್ ಮೇಲೆ ಒಂದು ತಂದೆಗೆ ಆ ಮಗು ತಂದೆ ಆಗಿರೋ ನಮ್ ಹೀರೋಗೆ ಇನ್ನೇನ್ ಬೇಕು. ಸೊ ಅದಕ್ಕೆ ನಮ್ ಹೀರೋಯಿನ್ ಅಂದ್ರೆ ನಮ್ ಹೀರೋಗೆ ತುಂಬಾನೇ ಇಷ್ಟ. ನಮ್ ಹೀರೋಯಿನ್ ಈ ತರ ಅವ್ರ ತಂದೆನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಕಾಲ್ ಮಾಡ್ತಾನೆ. ಏನಿಲ್ಲಮ್ಮ, ಸಡನ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಬಂತು, ಒಂದು ಮರ್ಡರ್ ಕೇಸ್ ಬಂದಿದೆ, ನಾನು ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ ಹೋಗ್ತಾ ಇದೀನಿ. ಮಗಳನ್ನ ಮಾತ್ರ ಸ್ವಲ್ಪ ಸ್ಕೂಲಿಂದ ಪಿಕಪ್ ಮಾಡ್ಕೊಂತೀಯಾ, ನಿನ್ಗೆ ಟೈಮ್ ಇದ್ರೆ ಮಾತ್ರ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅಯ್ಯೋ, ಇದಕ್ಕೆಲ್ಲ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ನಾನು ಕರ್ಕೊಂತೀನಿ ಅಂತ ಇವಳು ತುಂಬಾ ಖುಷಿಯಾಗಿ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಇವ್ರಿಬ್ರು ಹೇಳದ್ನಲ್ಲ ಆಲ್ರೆಡಿ, ನಮ್ ಹೀರೋನ್ ಅವ್ರ ತಾಯಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದ್ರ ಬಗ್ಗೆನೆ ಮಾತಾಡ್ಕೊಂಡು ಹೋಗಿದ್ದು. ಇನ್ನೊಂದು, ನಮ್ ಹೀರೋಗೆ ಬಂದಿರೋ ಇನ್ವೆಸ್ಟಿಗೇಷನ್ ಕೇಸ್ ಬೇರೆ ಯಾವ್ದು ಅಲ್ಲ, ಅಂದ್ರೆ ಮರ್ಡರ್ ಕೇಸ್ ಬೇರೆ ಯಾವ್ದು ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಹೋಟೆಲ್ ರೂಮ್ ಅಲ್ಲಿ ಸತ್ ಬಿದ್ದಿರೋ ಹುಡುಗಿದು, ಆ ಕೇಸೆ. ಸ್ಪಾಟ್ ಹೋಗಿ ನೋಡಿದಾಗ ಆ ಹುಡುಗಿ ಐಡಿ ಕಾರ್ಡ್ ಎಲ್ಲ ಬಿದ್ದಿರುತ್ತೆ. ಅದನ್ನೆಲ್ಲ ಎತ್ತು ನೋಡಿದ್ರೆ ಅವಳೊಂದು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಟ್ರೈನಿ ಆಗಿ ವರ್ಕ್ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಸಾಲದಕ್ಕೆ ರೂಮ್ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಗಾಜಿನ ಚೂರೆಲ್ಲ ಬಿದ್ದಿದೆ. ಯಾರಾದ್ರೂ ಬಂದು ಹುಡುಗಿನ ಕೊಲೆ ಮಾಡಿದಾರ ಅಂತ ಅನ್ಕೊಳ್ಳೋದು ಕೂಡ, ಅಂದ್ರೆ ಡೌಟ್ ಪಡೋ ವಿಷಯಗಳು ಕೂಡ ಅಲ್ಲಿ ಅಷ್ಟಾಗಿಲ್ಲ. ನೆಕ್ಸ್ಟ್ ಆ ಹುಡುಗಿ ಬಾಡಿನ ಅಟಾಪ್ಸಿಗೆ ಅಂತ ತಗೊಂಡ್ ಹೋಗ್ತಾರೆ. ಇಲ್ಲಿ ಅಟಾಪ್ಸಿ ಮಾಡೋ ಡಾಕ್ಟರ್ಗೆ ದೊಡ್ಡ ಶಾಕು. ಯಾಕಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಚೆಕ್ ಮಾಡ್ಬಿಟ್ರು. ಅಂದ್ರೆ ಯಾರಾದ್ರೂ ಇವಳನ್ನ ಅಟ್ಯಾಕ್ ಮಾಡಿದ್ರೆ ಮೈ ಮೇಲೆ ಏನಾದ್ರೂ ಗಾಯ ಏನಾದ್ರೂ ಆಗಿರ್ಬೇಕಲ್ವಾ, ಅದರಿಂದ ಏನಾದ್ರು ಸತ್ತಿದಾಳ ಅಂತ. ಆತರ ಒಂದು ಸಣ್ಣ ಗಾಯ ಕೂಡ ಹುಡುಗಿ ಮೈ ಮೇಲಿಲ್ಲ, ಅಷ್ಟು ನೀಟ್ ಆಗಿದೆ ಅವಳ ಮೈ. ಸಣ್ಣದಾಗಿ ಏನಾದ್ರು ಮಾರ್ಕ್ ಸಿಕ್ಕಿದ್ರೆ ತಾನೆ ಕಾಸ್ ಆಫ್ ಡೆತ್ ಗೊತ್ತಾಗೋದು. ಸೊ ಈಗ ಡಾಕ್ಟರ್ ಹೇಳ್ತಾರೆ, ನನ್ಗಿದ್ರ ಮೇಲೆ ಇವಾಗೇನು ಹೇಳಕ್ಕಿಲ್ಲಪ್ಪ, ಯಾಕಂದ್ರೆ ಸಣ್ಣ ಕ್ಲೂ ಕೂಡ ಇಲ್ಲ, ನನ್ಗೆ ಇದನ್ನ ನೋಡ್ತಾ ಇದ್ರೆ ಏನು ಸಡನ್ ಡೆತ್ ತರನೇ ಇದೆ ಅಂತ. ಈಗ ಸದ್ಯಕ್ಕೆ ಈ ಕೇಸ್ ನ ಆ ಡಾಕ್ಟರ್ ಇಷ್ಟಕ್ಕೆ ಬಿಟ್ರೆ ಕೂಡ ಪೊಲೀಸ್ ಬ್ರೈನ್ ಅದನ್ನ ಸುಮ್ನೆ ಬಿಡುತ್ತಾ, ಇಲ್ಲ ಇದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಈ ಕೊಲೆ ಬಗ್ಗೆನೇ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ನೋಡಿದ್ವಿ, ಅಂದ್ರೆ ಅವಳ ಐಡಿ ಕಾರ್ಡ್ ಇಂದ ನೋಡಿದ್ವಿ, ಒಂದು ಹಾಸ್ಪಿಟಲ್ ಅಲ್ಲಿ ಟ್ರೈನಿ ಆಗಿ ವರ್ಕ್ ಮಾಡ್ತಾ ಇದ್ಲು ಅಂತ. ಸೊ ಅಲ್ಲಿರೋ ಚೀಫ್ ಹೆಡ್ ಹತ್ರ ಹೋಗಿ ಈ ಕೇಸ್ ಬಗ್ಗೆ ಹೇಳ್ತಾರೆ. ಈ ತರ ನಿಮ್ಮ ಹಾಸ್ಪಿಟಲ್ ಕೆಲಸ ಮಾಡ್ತಾರೋ ಹುಡುಗಿ ನೈಟ್ ಈ ತರ ಸತ್ ಬಿದ್ದಿದ್ದಾಳೆ ಅಂತ. ಇದನ್ನ ಕೇಳಿಸ್ಕೊಂಡು ಡಾಕ್ಟರ್ಗೆ ಸಖತ್ ಶಾಕ್ ಆಗೋಯ್ತು. ಪ್ಲಸ್ ಒಂದ್ ಕಡೆ ಒಂದು ಫೀಲಿಂಗ್ ಇಂದ ನೋಡ್ತಿದ್ದಾನೆ. ಮೋಸ್ಟ್ಲಿ ಒಂದ್ ಸೈಡ್ ಲವ್ ಏನಾದ್ರು ಮಾಡ್ತಿದ್ನೇನೋ, ಒಂದ್ ಕಡೆ ಶಾಕಿಂಗ್ ಅಲ್ಲೂ ಇದ್ದಾನೆ. ಕೇಳ್ತಾನೆ, ಏನ್ ಸರ್ ಹೇಳ್ತಾ ಇದ್ದೀರಾ, ನಿನ್ನೆ ಸಂಜೆ ಅವಳು ಹಾಸ್ಪಿಟಲ್ ಇಂದ ಹೊರಡ್ಬೇಕಾದ್ರೆ ಕೂಡ ನೋಡಿದ್ನಲ್ವಾ, ಚೆನ್ನಾಗೇ ಇದ್ಲು. ಅದ್ರಲ್ಲೂ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಕೂಡ ಎದುರು ಪುಕ್ಲಿ ಆದ್ರೆ ಆ ಹುಡುಗಿ ಅಲ್ಲ. ಅದ್ರಲ್ಲೂ ತುಂಬಾ ಬ್ರೇವ್ ಸರ್ ಆ ಹುಡುಗಿ. ತಂದೆ ಇಲ್ದೆ ತಾಯಿ ಜೊತೆ ಬೆಳೆದಿರೋ ಒಂದು ಹುಡುಗಿ. ಅದಕ್ಕಾಗಿ ಯಾರ ಹತ್ರನೂ ಅಷ್ಟಾಗಿ ಮಾತಾಡೋದು ಇಲ್ಲ. ಅವಳಾಯ್ತು ಅವಳ ಕೆಲಸ ಆಯ್ತು ಅಂತ ಇರ್ತಾಳೆ. ನನ್ಗೆ ನೀವ್ ಹೇಳ್ತಿರೋದು ತುಂಬಾ ಶಾಕಿಂಗ್ ಆಗಿದೆ ಅಂತ ಡಾಕ್ಟರ್ ಶಾಕಿಂಗ್ ಆಗಿ ಹೇಳಿದಾಗ ಪೊಲೀಸ್ಗೆ ಇದ್ರ ಮೇಲೆ ಏನಿರುತ್ತೆ ಮಾತಾಡೋದಕ್ಕೆ. ಸರಿ, ಆ ಹುಡುಗಿ ಬಗ್ಗೆ ಏನಾದ್ರು ವಿಷಯ ಇದ್ರೆ ಹೇಳ್ರಿ, ಗೊತ್ತಿದ್ರೆ ಹೇಳ್ರಿ, ಬಾಯ್ ಫ್ರೆಂಡೋ ಅಥವಾ ಫ್ರೆಂಡ್ಸೋ ಇಲ್ಲ ಯಾರನ್ನಾದ್ರೂ ಲವ್ ಮಾಡ್ತಿದ್ಲ, ಏನಾದ್ರು ವಿಷಯ ಇದ್ರೆ ಹೇಳಿ ಅಂದಾಗ, ಆ ಸರ್ ಆ ಹುಡುಗಿ ಒಬ್ಬನ ಇಷ್ಟ ಪಡ್ತಾ ಇದ್ಲು, ನಮ್ ಹಾಸ್ಪಿಟಲ್ಗೆ ಮೆಡಿಸಿನ್ ಸಪ್ಲೈ ಮಾಡ್ತಾನೆ, ಅವನನ್ನೇ ಇಷ್ಟ ಪಡ್ತಾ ಇದ್ದಿದ್ದು, ಅವನ ಹತ್ರ ವಿಚಾರಣೆ ಮಾಡಿದ್ರೆ ಏನಾದ್ರು ಗೊತ್ತಾಗ್ಬೋದು ಅಂತ ಹೇಳಿ ಸುಮ್ನಾಗ್ಬಿಟ್ರು. ಇನ್ನೊಂದ್ ಕಡೆ ಇನ್ನೊಂದ್ ಪೊಲೀಸ್ ಟೀಮ್ ಅವರು ಆ ಹುಡುಗಿ ಅವ್ರ ತಾಯಿನ ವಿಚಾರಣೆ ಮಾಡ್ತಾ ಇದಾರೆ. ಅವ್ರ ತಾಯಿ ಓ ಅಂತ ಅಳ್ತಾ ಇದಾರೆ. ಹೆಸರಿಗೆ ಮಾತ್ರ ನನ್ನ ತಾಯಿ ಅಷ್ಟೇ, ಆದ್ರೆ ಅವಳ ನನ್ನ ಹತ್ರ ಯಾವತ್ತೂ ಏನೇ ಒಂದು ವಿಷಯನ ಶೇರ್ ಮಾಡ್ಕೊಂತಾ ಇರ್ಲಿಲ್ಲ. ನನ್ನಿಂದ ಅವಳು ದೂರನೇ ಇದ್ದಿದ್ದು. ಅದ್ರಲ್ಲೂ ಸೂಸೈಡ್ ಮಾಡ್ಕೊಂಡು ಸಾಯೋಷ್ಟು ಅವಳು ಎದುರು ಪುಕ್ಲಿ ಅಲ್ಲ. 2 ವಾರಗಳಿಂದ ಅವ್ರ ಮನೆಗೆ ನಾನು ಹೋಗಿದ್ದೆ. ಆದ್ರೆ ಅದಕ್ಕೂ ಮುಂಚೆ 3 ತಿಂಗಳ ಮುಂಚೆನ ಅವಳು ಯಾರನ್ನೋ ಇಷ್ಟ ಪಡ್ತಾ ಇದೀನಿ ಅಂತ ನನ್ಗೆ ಇಂಟ್ರೊಡ್ಯೂಸ್ ಕೂಡ ಮಾಡ್ಸಿದ್ಲು. ಅದಾದ್ಮೇಲೆ ಲವ್ ಬಗ್ಗೆ ನಾನು ಲಾಸ್ಟ್ ಟೈಮ್ ಹೋದಾಗ ಕೇಳಿದಾಗ, ಇಲ್ಲ ನಾನು ಬ್ರೇಕಪ್ ಮಾಡ್ಬಿಟ್ಟೆ ಅಂತ ಹೇಳಿದ್ಲು. ಆದ್ರೆ ನಾನು ಅವ್ರ ಮನೇಲಿ ಇರ್ಬೇಕಾದ್ರೆ ಅವ್ಳಿಗೆ ಯಾರ ಕಡೆಯಿಂದನೂ ಒಂದು ಕಾಲ್ ಬಂತು. ಈಗ ನಾವು ತುಂಬಾ ಇಷ್ಟ ಪಡೋರು ನಮ್ಗೆ ಕಾಲ್ ಮಾಡಿದಾಗ ನಾವ್ ಎಷ್ಟು ಖುಷಿಯಾಗಿ ಫೀಲ್ ಆಗಿ ಮಾತಾಡ್ತೀವಿ, ಆ ತರ ಹಂಗೆ ಜಿಕ್ಕೊಂಡು ಮಾತಾಡಿದ್ಲು. ಯಾರೇ ಅದು, ಯಾರ್ ಫೋನ್ ಅಲ್ಲಿ ಅಂತ ಕೇಳಿದಾಗ, ಅಮ್ಮ ಟೈಮ್ ಬರ್ಲಿ ನಾನು ಹೇಳ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ನನ್ನ
ಹತ್ರ ಏನು ಹೇಳಿಲ್ಲ ಅಂತ ತುಂಬಾ ಫೀಲ್ ಮಾಡ್ತಾ ಇದಾರೆ. ಅಷ್ಟೇ ಅಲ್ಲ, ನಾನ್ ಮತ್ತೆ ಮತ್ತೆ ಹೇಳ್ತಾ ಇದೀನಿ, ನಿಜವಾಗ್ಲೂ ಇದಂತೂ ಸೂಸೈಡ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ, ಕೊಲೆನೆ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ನೀವೇ ಹೆಂಗಾದ್ರೂ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಅವಳ ಕೊಲೆಗೆ ಕಾರಣ ಏನು ಅನ್ನೋದನ್ನ ಕಂಡುಹಿಡಿಬೇಕು ಅಂತ ತುಂಬಾ ಫೀಲ್ ಮಾಡಿ ಅಳಿದ್ರು. ಈಗ ನೆಕ್ಸ್ಟ್ ಆ ಮೆಡಿಸಿನ್ ಸಪ್ಲೈ ಮಾಡ್ತಾ ಇದ್ದ ಅಲ್ವಾ ಹುಡುಗಿಯವರ ಬಾಯ್ ಫ್ರೆಂಡ್, ಅವನನ್ನ ಕರೆದು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಏನಪ್ಪಾ ಈಗ ತಾನೇ ಜೈಲಿಂದ ತಪ್ಪಿಸ್ಕೊಂಡ್ ಬಂದಿರೋ ಅಕ್ಯೂಸ್ಡ್ ಇದ್ದಂಗಿದ್ಯಾ, ನಿನ್ ಮುಖ ಭಾವನೆ ನೋಡಿದ್ರೆ ನೀನೇನಾ ಅವಳ ಬಾಯ್ ಫ್ರೆಂಡ್, ಅವಳ ಸಾವಿಗೆ ಕಾರಣ ಏನು, ನೆನ್ನೆ ನೈಟ್ ನೀನ್ ಎಲ್ಲಿದ್ದೆ ಅಂತ ಕೇಳ್ತಾರೆ. ಯಾಕಂದ್ರೆ ನೈಟ್ ತಾನೇ ಅವಳು ಸತ್ತಿರೋದು, ಅದು ಮುಖ್ಯವಾಗಿ ರಾತ್ರಿ 11 ಗಂಟೆಯಿಂದ 1 ಗಂಟೆ ತನಕ ನೀನ್ ಎಲ್ಲಿದ್ದೆ ಅಂತ ಕೇಳಿದಾಗ, ಏನ್ ಮೇಡಮ್ ನಾನ್ ಇಷ್ಟಪಟ್ಟಿದ್ದ ಹುಡುಗಿ ಸತ್ತೋದ್ಲು ಅಂತ ಹೇಳಿ ಅದ್ ನನ್ ಮೇಲೆನೆ ಡೌಟ್ ಪಡ್ತೀರಾ, ಅವಳು ಬ್ರೇಕಪ್ ಮಾಡಿದ ಕಾರಣ ಕೂಡ ನನಗೆ ಹೇಳಿಲ್ಲ, ನನಗೆ ಗೊತ್ತಿಲ್ಲ ಅಂತೀನಿ. ಅದ್ರಲ್ಲೂ ನೀವು ಕೇಳಿದ ಕ್ವೆಶ್ಚನ್ಗೆ ಆನ್ಸರ್ ಮಾಡ್ತೀನಿ ನೋಡಿ, ನಾನ್ ನಿನ್ನೆ ನೈಟ್ ಚೆನ್ನಾಗಿ ಕುಡಿದ್ಬಿಟ್ಟು ಬಾತ್ ಹೌಸ್ ಇರುತ್ತಲ್ಲ ಅಲ್ಲೇ ಹೋಗಿ ಮಲಗ್ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಇವ್ನು ಹೇಳ್ತಿರೋದು ನಿಜನಾ ಸುಳ್ಳ ಅಂತ ಹೇಳಿ ಆ ಬಾತ್ ಹೌಸ್ ಅಲ್ಲಿರೋ CCTV ಕ್ಯಾಮ್ರಾನೆಲ್ಲ ಚೆಕ್ ಮಾಡ್ತಾ ಇದ್ದಾಗ ಅವ್ನು ಹೇಳಿದ್ದು ನಿಜ ಅಂತಾನೆ ಗೊತ್ತಾಗುತ್ತೆ. ಇವಾಗ ಅವ್ನು ಹೇಳಿದ ಪ್ರಕಾರ ನಿನ್ನೆ ನೈಟ್ ಮರ್ಡರ್ ನಡೆದಿರೋ ಟೈಮ್ ಅಲ್ಲಿ ಅವನ ಜಾಗದಲ್ಲಿ ಇಲ್ಲ ಅಂತಂದ್ರೆ ಇವಾಗ ಅವ್ನು ಸಸ್ಪೆಕ್ಟ್ ಅಲ್ಲ ಅಂತ ತಾನೆ ಅರ್ಥ. ಸೊ ಅವನ ಲಿಸ್ಟ್ ಇಂದ ತೆಗೆದ್ಬಿಟ್ರು. ಇವಾಗ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ, ಅವರಪ್ಪ ಎಲ್ಲೋ ಹೊರಗಿಂದ ಬಂದಿದ್ದಾರೆ ಅಂತ ಕಾಣುತ್ತೆ. ಇವಳು ಈ ತರ ಕೇಳ್ತಾಳೆ, ಏನಪ್ಪಾ ಈ ತರ ಹುಡುಗಿ ಸತ್ತೋದ್ಲಂತೆ, ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಸಂಬಂಧ ಇಲ್ದಿರೋ ನಡೆದಿರೋ ಕೊಲೆ ಬಗ್ಗೆ ಇವ್ರು ಏನಕ್ಕೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಆಲ್ರೆಡಿ ಹೇಳಿದ್ವಲ್ಲ ಅವಳೊಂದು ಹಾಸ್ಪಿಟಲ್ ಅಲ್ಲಿ ಟ್ರೈನಿಯಾಗಿ ವರ್ಕ್ ಮಾಡ್ತಾ ಇದ್ಲು ಅಂತ. ಆ ಟ್ರೈನಿಯಾಗಿ ಬರೋ ಸ್ಟೂಡೆಂಟ್ಸ್ ಗೆಲ್ಲ ಇವರು ಡೈರೆಕ್ಟರ್. ಸೊ ಹುಡುಗಿ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಅಂತ ಇವಳು ಕೇಳಿದಾಗ, ಅಂದ್ರಲ್ಲೂ ಆ ಹುಡುಗಿ ಹೆಸರನ್ನ ಎತ್ತಿ ಹೇಳಿದಾಗ ಇವ್ರ ಅಪ್ಪ ಮುಖಾನೇ ಒಂಥರ ಡಿಫ್ರೆಂಟ್ ಆಗಿ ಚೇಂಜ್ ಆಗುತ್ತೆ. ನನ್ ಕೆಳಗಡೆ ಕೆಲಸ ಮಾಡ್ತಿರೋ ಹುಡುಗಿ ಅಂದ್ರೆ ನನಗ್ ಗೊತ್ತಿಲ್ಲದೆ ಇರುತ್ತಾ, ಸರಿ ಅವಳ ಮರ್ಡರ್ ಇನ್ವೆಸ್ಟಿಗೇಷನ್ ನ ನಿನ್ ಬಾಯ್ ಫ್ರೆಂಡೇ ಮಾಡ್ತಾ ಇರೋದು ಅಂತ ಗೊತ್ತಾಯ್ತು, ಎಲ್ಲಿವರೆಗೂ ಬಂದಿದೆ ಕೇಸು ಅಂತ ಕೇಳ್ತಾರೆ. ಬಟ್ ಅದ್ರ ಬಗ್ಗೆ ನಮ್ ಹೀರೋಯಿನ್ ಬಾಯ್ ಬಿಡ್ತಾಳ. ಎಷ್ಟೇ ಆದ್ರೂ ನಮ್ ಹೀರೋಯಿನ್ ಹೀರೋ ಎಲ್ಲ ಒಂದೇ ಡಿಪಾರ್ಟ್ಮೆಂಟ್ ತಾನೆ, ಅವ್ಳಿಗೆ ಇದ್ರ ಬಗ್ಗೆ ಗೊತ್ತಿರತ್ತೆ ಅಂತ ಕೇಳೋದು. ಬಟ್ ಅವಳು ಏನು ಹೇಳೋದಿಲ್ಲ. ಕೇಸ್ ಬಗ್ಗೆ ಎಲ್ಲ ನನ್ನ ಹತ್ರ ಕೇಳ್ಬೇಡಪ್ಪ, ಅದೆಲ್ಲ ತುಂಬಾ ಕಾನ್ಫಿಡೆನ್ಶಿಯಲ್ ಅಂತ ಬೇರೆ ಹೇಳ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಟೀಮು ಬೆಳಗ್ಗೆ ಮಾತಾಡಿದ್ರ ಒಂದು ಡಾಕ್ಟರ್ ಹತ್ರ, ಚೀಫ್ ಡಾಕ್ಟರ್ ಅಂತ ಹೇಳಿದ್ನಲ್ವಾ, ಅವ್ರನ್ನ ಸಪರೇಟ್ ಆಗಿ ಒಂದು ಅಂಗಡಿಗೆ ಕರ್ಕೊಂಡ್ಬಂದು ಸ್ವಲ್ಪ ಡ್ರಿಂಕ್ಸ್ ಊಟ ಗಿಟ ಎಲ್ಲ ಕೊಡ್ಸ್ಬಿಟ್ಟು ಇನ್ನಷ್ಟು ಕ್ವೆಶನ್ಸ್ ನ ಕೇಳ್ತಾರೆ. ಅಂದ್ರೆ ಬೆಳಗ್ಗೆ ಹುಡುಗಿ ಅವ್ರ ಅಮ್ಮ ಹೇಳಿದ್ರಲ್ವಾ, ಅವಳು ಆಲ್ರೆಡಿ ಒಬ್ಬನ ಇಷ್ಟ ಪಡ್ತಾ ಇದ್ಲು, ಅವನನ್ನ ಬ್ರೇಕಪ್ ಮಾಡಿ ಆಮೇಲೆ ಫೋನ್ ಅಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇದ್ಲು, ಮೋಸ್ಟ್ಲಿ ಯಾರನ್ನಾದ್ರೂ ಇಷ್ಟ ಪಡ್ತಾ ಇದ್ಲೇನೋ ಅಂತ ಡೌಟ್ ಪಟ್ರಲ್ವಾ. ಆ ವಿಷಯ ಡಾಕ್ಟರ್ಗೆ ಗೊತ್ತಿಲ್ವಾ ಅಥವಾ ಹುಡುಗಿ ಕ್ಯಾರೆಕ್ಟರ್ ಎಂತದ್ದು ಅಂತ ಕೇಳಿ ತಿಳ್ಕೊಳ್ಳೋದಕ್ಕೆ ಇವ್ರ ಹತ್ರ ಮತ್ತೆ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿರೋದು. ಹುಡುಗಿ ಬಗ್ಗೆ ಗೊತ್ತಿರೋ ಎಲ್ಲ ವಿಷಯನ ಹೇಳು ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ಆಲ್ರೆಡಿ ಹೇಳಿದ್ನಲ್ವಾ ಸರ್, ಅಪ್ಪ ಇಲ್ದೆ ತಾಯಿ ಜೊತೆ ಬೆಳೆದಿರೋ ಹುಡುಗಿ ಇನ್ ಎಂತ ಹುಡುಗನ ಇಷ್ಟ ಪಡ್ತಾಳೆ, ಒಂದು ತಂದೆ ಸ್ಥಾನದಲ್ಲಿ ನಿಂತು ಕೇರಿಂಗ್ ಆಗಿ ನೋಡ್ಕೊಳ್ಳೋ ಹುಡುಗನ ತಾನೇ ಇಷ್ಟ ಪಡ್ತಾರೆ. ಸಾಮಾನ್ಯವಾಗಿ ಹಾಸ್ಪಿಟಲ್ ಜಾಸ್ತಿ ಮಾತಾಡ್ತಿದ್ದಂದ್ರೆ ನನ್ನ ಹತ್ರ ಮಾತ್ರನೇ ಸರ್, ಅದನ್ನ ಬಿಟ್ರೆ ನನಗ್ ಬೇರೆ ಏನು ಗೊತ್ತಿಲ್ಲ, ಆ ಬಾಯ್ ಫ್ರೆಂಡ್ ಹೆಂಗೆ ಅಂತ ಕೂಡ ನನ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಆಲ್ರೆಡಿ ಹೇಳಿದ್ವಿ ನಮ್ ಹೀರೋಯಿನ್ ಅವ್ರ ಅಮ್ಮಗೆ ಇವ್ ಲವ್ ಬಗ್ಗೆ ಇಷ್ಟ ಇಲ್ಲ ಅಂತ. ಸಾಲದಕ್ಕೆ ಅವ್ರಪ್ಪ ಸೈಲೆಂಟ್ ಆಗಿ ತಿಂತಾ ಇದ್ರೆ ಕೂಡ ಅವ್ರನ್ನು ಬಿಡೋ ತರ ಇಲ್ಲ, ಬಾಯಿಗೆ ಬಂದಂಗ್ ಬೈತಾ ಇರ್ತಾರೆ. ಕೇಳಿಸ್ಕೊಂಡ್ ನಮ್ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ಅಮ್ಮ ಅವ್ರ ಪಾಡ್ಗೆ ಅವ್ರು ತಿಂತಾ ಇರ್ತಾರೆ, ನಿಮ್ ವಿಷಯಕ್ಕೆ ಅವ್ರ ಏನೋ ತಲೆ ಹಾಕ್ತಿದಾರಾ, ಇಲ್ಲ ನಿಮ್ಮನ್ನ ಏನಾದ್ರು ಕ್ವೆಶ್ಚನ್ ಮಾಡ್ತಿದಾರಾ, ನೀವ್ ಯಾಕೆ ಹತ್ರ ಮಾತಾಡ್ತಾ ಇದೀರಾ ಅಂದಾಗ ಅವ್ರಿಗೆ ಟೆನ್ಷನ್ ಆಗೋಯ್ತು. ಹೇಳ್ತೀಯ ಕಣೆ, ಯಾಕೆ ಕೇಳೋದಿಲ್ಲ, ನಿಮ್ಮಪ್ಪ ಇವತ್ತು ಈ ಸ್ಥಾನದಲ್ಲಿ ಕೂತ್ಕೊಂಡ್ ತಿನ್ನೋದಕ್ಕೆ ನಾನು ನಮ್ಮ ಅಪ್ಪನೇ ಕಾರಣ, ಇಲ್ಲಂದಿದ್ರೆ ಯಾವ್ದೋ ಒಂದು ಹಾಳು ಬಿದ್ದಿರೋ ವಿಲೇಜ್ ಅಲ್ಲಿ ಹಸುದು ಎಮ್ಮೆದು ಸಗಣಿ ಬಾಚ್ ಹಾಕೊಂಡು ಒಂದು ವೆಟರ್ನರಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು, ಕರ್ಕೊಂಬಂದ್ ಈ ಜಾಗ ಕೂರ್ಸಿದೀವಲ್ಲ ಅದಕ್ಕೆ ಈ ತರ ಎಲ್ಲ ಮಾಡ್ತಾ ಇರೋದು ಅಂತ ಅವ್ರ ಬಗ್ಗೆ ಏನೇನೋ ಅಪಾದನೆಗಳು ಹಾಕೊಂಡು ಬೈತಾ ಇರ್ತಾರೆ. ಆಗ ಸಡನ್ ಆಗಿ ಹೀರೋಯಿನ್ ಅವ್ರ ಅಪ್ಪಗೂ ಟೆನ್ಷನ್ ಆಗುತ್ತೆ. ನಿಮ್ಮ ಅಮ್ಮ ಬಗ್ಗೆ ನಿನ್ಗೆ ಗೊತ್ತಿಲ್ವಾ, ಅವಳ ಬಾಯಲ್ಲಿ ಏನಕ್ ನಿನ್ ಬಾಯಿ ಇಡಕ್ ಹೋಗ್ತೀಯಾ, ಹೋಗಿ ಎತ್ತೋಗ್ ಮಲ್ಕೋ ಹೋಗು ಅಂತ ಹುಡುಗಿನ ಕಳಿಸ್ಬಿಟ್ಟು ಇವರಿಬ್ರು ಕೂತಿದ್ದಾರೆ. ಈಗ ಸಂಬಂಧನೇ ಇಲ್ದೆ ಒಬ್ರ ಮೇಲೆ ಸುಮ್ನೆ ಕೋಪ ಬರುತ್ತಾ, ಈ ತರ ನಮ್ ಹೀರೋಯಿನ್ ಅವ್ರ ಅಪ್ಪನ ಮೇಲೆ ಹೀರೋಯಿನ್ ಅವ್ರ ಅಮ್ಮನ್ಗೆ ಏನಕ್ ಕೋಪ ಬಂತು, ಅದಕ್ಕೊಂದು ಸಣ್ಣ ಫ್ಲಾಶ್ ಬ್ಯಾಕ್ ಇದೆ, ಪ್ಲಸ್ ಅದ್ರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಇದೆ. ಇವರ 30ನೇ ಆನಿವರ್ಸರಿ ದಿನ ಇಬ್ರು ಜಾಲಿಯಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ ಪ್ರಕಾರ ಅದು ಜಾಲಿನೇ, ಡಾಕ್ಟರ್ ಪ್ರಕಾರನೂ ಅದು ಜಾಲಿನೇ, ಆದ್ರೆ ನಮ್ ಹೀರೋಯಿನ್ ಅವ್ರ ತಾಯಿಗೆ ಹಂಗಲ್ಲ. ಹೀರೋಯಿನ್ ಅವ್ರ ಅಪ್ಪ ಹೇಳ್ತಾರೆ, ನಮ್ಗೋಸ್ಕರ ನೀನ್ ಎಷ್ಟು ತ್ಯಾಗ ಮಾಡಿದ್ಯಾ, ಯಾಕಂದ್ರೆ ನಮ್ ಹೀರೋಯಿನ್ ಅವರ ತಾಯಿ ಕೂಡ ಒಂದು ದೊಡ್ಡ ಡಾಕ್ಟರ್, ಪರಂಪರೆಯಿಂದ ಅವರು ಡಾಕ್ಟರ್ ವಂಶಾವಳಿಯಲ್ಲೇ ಬಂದಿದ್ದಾರೆ. ಗಂಡನು ಡಾಕ್ಟರ್ ನಾನು ಡಾಕ್ಟರ್ ಅನ್ನೋ ಒಂದು ಹೆಮ್ಮೆ ಯಾವಾಗ ಅವ್ರಿಗಿದ್ದಲ್ಲ, ಒಂದು ಹೌಸ್ ವೈಫ್ ಆಗಿದ್ದು ಮಗುನ ನೋಡ್ಕೊಂಡ್ರೆ ಸಾಕು ಅನ್ನೋ ತರನೇ ಮನೇಲಿದ್ರು. ಸೊ ಅವಾಗಿಂದ ನಮ್ ಹೀರೋಯಿನ್ ಅವ್ರ ಅಪ್ಪ ತಾನೇ ಡಾಕ್ಟರ್ ವೃತ್ತಿಯಲ್ಲಿ ಇದ್ದಿದ್ದು. ಸಾಲದ್ದಕ್ಕೆ ಈಗ ಇವ್ರಿಗೆ ಟೆನ್ಷನ್ ಕೂಡ ಆಗುತ್ತೆ. ಹೌದಪ್ಪ ಹೌದು, ಈಗ ನಿನ್ ಬಾಯಲ್ಲೇ ತಾನೇ ಹೇಳಿದೆ ನಾನ್ ತುಂಬಾ ದೊಡ್ಡ ತ್ಯಾಗಮಯಿ, ನಿನ್ಗೋಸ್ಕರ ನಾನು ಇಷ್ಟೆಲ್ಲ ತ್ಯಾಗ ಮಾಡಿದೀನಿ ಅಂತ, ಆದ್ರೆ ನೀ ನನ್ಗೋಸ್ಕರ ಏನ್ ಮಾಡಿದ್ಯಾ ಅಂತ ಹೇಳಿ ಆ ಫೋಟೋಸ್ ಎಲ್ಲ ಕೆಲವು ಫೋಟೋಸ್ ಕೆಳಗಡೆ ಇಟ್ಕೊಂಡಿರ್ತಾರೆ ಟೇಬಲ್ ಹತ್ರ, ಅದನ್ನ ಹಂಗೆ ಎತ್ತಿ ಮೇಲೆ ಹಾಕ್ತಾರೆ. ಅದನ್ನ ನೋಡಿದ ತಕ್ಷಣ ಡಾಕ್ಟರ್ಗೆ ಸಖತ್ ಶಾಕ್ ಆಗೋಯ್ತು. ಅಂದ್ರೆ ನಮ್ ಹೀರೋಯಿನ್ ಅವ್ರ ತಂದೆಗೆ ಏನ್ ವಿಷಯ ಅಂತ ನೋಡಿದ್ರೆ, ಈಗ ಸತ್ತಿದಳಲ್ಲ ಒಂದು ಹುಡುಗಿ, ಆ ಹುಡುಗಿ ಜೊತೆ ಈ ಡಾಕ್ಟರ್ ತುಂಬಾ ಕ್ಲೋಸ್ ಆಗಿ ಇದ್ದಿದ್ದಾರೆ. ಇಬ್ಬರ ಮಧ್ಯೆ ಒಂದು ಅಫೇರ್ ಓಡ್ತಾ ಇತ್ತಾ ಏನು ಅಂತ ಗೊತ್ತಿಲ್ಲ, ಫೋಟೋಸ್ ಎಲ್ಲ ನೋಡಿದ್ರೆ ಹಂಗೆ ಇದೆ. ಅದನ್ನ ನೋಡಿ ಈಗ ಹೀರೋಯಿನ್ ಅವ್ರ ಅಮ್ಮ ಟೆನ್ಷನ್ ಆಗಿರೋದು. ನನ್ ಜೀವನದಲ್ಲಿ ಬೆಂಕಿ ಸುರಿಯಕ್ಕೆ ಅಂತ ಬಂದಿದ್ದಾಳೆ, ಅವಳನ್ನ ನಾನು ಸುಮ್ನೆ ಬಿಡೋದಿಲ್ಲ, ಸಾವಿಗಿಂತ ದೊಡ್ಡ ಶಿಕ್ಷೆ ಅವಳಿಗೆ ನಾನು ಕೊಡ್ತೀನಿ ಅಂತ ಅವಾಗೆ ನಮ್ ಹೀರೋಯಿನ್ ಅವ್ರ ಅಮ್ಮ ಚಾಲೆಂಜ್ ಹಾಕಿದ್ರು. ಈ ವಿಷಯದ ಬಗ್ಗೆ ನಮ್ ಹೀರೋಯಿನ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವಾಗಿಂದ ಇವಾಗವರೆಗೂ ನಮ್ ಹೀರೋಯಿನ್ ಅವ್ರ ಅಮ್ಮ ಹೀರೋಯಿನ್ ಅವ್ರ ಅಪ್ಪನ ಮೇಲೆ ತುಂಬಾನೇ ಕೋಪವಾಗಿರ್ತಾರೆ. ಆಲ್ರೆಡಿ ಇವರೇ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡಿದ್ರಲ್ಲ, ಸಾವಿಗಿಂತ ದೊಡ್ಡ ನೋವು ಅವಳಿಗೆ ಕೊಡ್ತೀನಿ ಅಂತ. ಈಗ ಅವಳು ಸತ್ತೋಗ್ಬಿಟ್ಟಿದ್ದಾಳೆ, ಅದಕ್ಕೆ ಕಾರಣ ಮೋಸ್ಟ್ಲಿ ಇವ್ರೇನಾ, ಅಂದ್ರೆ ನಮ್ ಹೀರೋಯಿನ್ ಅವ್ರ ತಾಯಿನೇನಾ ಅಂತ ಅವ್ರ ತಂದೆಗೆ ಡೌಟ್. ಡೈರೆಕ್ಟ್ ಆಗು ಕೇಳ್ತಾರೆ. ಆದ್ರೆ ಅದಕ್ಕೆ ಈಗ ನಾವ್ ಎತ್ತದ ಒಂದು ಕ್ವಶನ್ ಕೇಳಿದ್ರೆ ಸಾಯಿಸಿದ್ಯಾ ಅಂದ್ರೆ ಹೂ ಅನ್ಬೇಕು ಅಥವಾ ಹೂ ಅಂತ ಅನ್ಬೇಕು. ಆದ್ರೆ ಆತರ
ತರ ಆನ್ಸರ್ ಮಾಡ್ತಾ ಇಲ್ಲ, ಸತ್ತೋದ್ಲು, ಯಾವ್ದು ಹೆಂಗಾದ್ರೆ ಏನೋ ನನಗ್ ಸಂತೋಷನೇ ಅನ್ನೋ ತರ ಹೇಳ್ಬಿಟ್ರು. ಆದ್ರಿಂದ ನಮ್ ಹೀರೋನ್ ಅವರಪ್ಪ ಇನ್ನೂ ಟೆನ್ಷನ್. ಇನ್ನೊಂದ್ ಕಡೆ ನಮ್ ಹೀರೋ ಇನ್ವೆಸ್ಟಿಗೇಷನ್ ತೋರಿಸ್ತಾರೆ. ಆಲ್ರೆಡಿ ಹೇಳಿದ್ವಿ ಅವಳ ಡೈರೆಕ್ಟರ್ ಅಂತ, ಹುಡುಗಿ ಅವರ ಡೈರೆಕ್ಟರ್ ಆಗಿದ್ದವರೇ ಇವರು, ಆ ಟ್ರೈನೀಸ್ಗಲ್ಲ. ಇವ್ರನ್ನ ವಿಚಾರಣೆ ಮಾಡದೇ ಇರ್ತಾರ. ಇವ್ರ ಹತ್ರ ಕೇಳಿದಾಗ ಆಲ್ರೆಡಿ ನಾವು ಹೀರೋನ್ ಅವ್ರ ಅಮ್ಮ ಫೋಟೋ ತೋರಿಸಿದಾಗೆ ನೋಡಿದ್ವಿ, ಅಪ್ಪ ಮಗಳ ವಯಸ್ಸಲ್ಲಿರೋರ್ಗೆ ಬೇರೆ ತರ ಒಂದು ಅಫೇರ್ ಇತ್ತು ಅಂತ. ಆದ್ರೆ ಇದನ್ನ ಅವ್ರು ಇಲ್ಲಿ ಒಪ್ಕೊಂತಾರ, ಇಲ್ವಲ್ಲ ನನಗೂ ಹುಡುಗಿಗೆ ಅಷ್ಟೊಂದು ಪರಿಚಯ ಎಲ್ಲ ಏನಿಲ್ಲ, ಏನಂದ್ರೆ ಏನಂತ ಇದ್ವಿ ಅಷ್ಟೇ ಅನ್ನೋ ತರನೇ ಹೇಳ್ತಾರೆ. ಆದ್ರೆ ಪೊಲೀಸ್ ಬ್ರೈನ್ ಸುಮ್ನೆ ಇರುತ್ತಾ, ಇಲ್ವೇ ನಿಮ್ಮ ಮಧ್ಯೆ ಬೇರೇನೋ ನಡೀತಾ ಇರೋ ತರ ನಮ್ಗೆ ವಿಚಾರ ಗೊತ್ತಾಯ್ತಲ್ವಾ ಅಂತ ತೆಂಗಿನಕಾಯಿ ತುರಿತಾರಲ್ಲ ಆತರ ತುರಿದು ಕ್ವೆಶನ್ ನ ಕೇಳ್ತಾರೆ. ಸಾಲದಕ್ಕೆ ಅವ್ರಿಗೆ ಒಂದು ಪ್ರೂಫ್ ನ ಕೂಡ ತೋರಿಸ್ತಾರೆ. ಬೇರೇನು ಅಲ್ಲ, ಆ ಹುಡುಗಿ ಹೋಟೆಲ್ ರೂಮ್ ಒಳಗಡೆ ಹೋದ್ಲಲ್ವಾ ಅವತ್ತು ನೈಟು, ಅವಳು ಮಾತ್ರ ಹೋಗಿಲ್ಲ, ಅವ್ರ ಜೊತೆ ನೀವು ಹೋಗಿದ್ದೀರಾ ಅಂತ ಆ ವಿಡಿಯೋನ ಹಾಕಿ ತೋರಿಸ್ತಾರೆ. ಇನ್ನ ಇದಕ್ ಮೇಲೇನು ಬಾಯಿ ಮುಚ್ಕೊಂಡಿದ್ರೆ ಆಗತ್ತಾ, ನಿಜ ಹೇಳಲೇಬೇಕಲ್ವಾ. ಸೊ ಡೈರೆಕ್ಟರ್ ನಿಜಾನ ಹೇಳ್ತಾರೆ. ಹೌದು ಸರ್, ನನ್ನ ಮತ್ತೆ ಆ ಹುಡುಗಿ ಮಧ್ಯೆ ಒಂದು ಲವ್ ಟ್ರ್ಯಾಕ್ ಓಡ್ತಾ ಇತ್ತು, ನಮ್ಮಿಬ್ಬರ ಮಧ್ಯೆ ಸಂಬಂಧ ಆ ಲೆವೆಲ್ ಅಲ್ಲೇ ಇತ್ತು, ಅದು ನಿಮ್ಗೆ ಅರ್ಥ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ ಅಂತ ಹೇಳ್ತಾರೆ. ಸರಿ, ಫಸ್ಟ್ ಆ ಹುಡುಗಿ ಹೆಂಗ್ ಪರಿಚಯ ಆದ್ಲು ಅಂತ ನೋಡಿದ್ರೆ, ನನಗೆ ಅವಳು ಪರಿಚಯ ಆದಾಗ ಅವಳೊಂದು ಸ್ಟೂಡೆಂಟ್ ಮಾತ್ರನೇ. ಅವಳ ಪ್ರೊಫೆಸರ್ ನನ್ ಫ್ರೆಂಡ್ ಆಗಿದ್ರು. ಅವಳು ಸ್ಟಡೀಸ್ ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಟ್ರೈನಿ ಆಗಿ ನನ್ನ ಹಾಸ್ಪಿಟಲ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ, ನನ್ ಕೆಳಗಡೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಸಜೆಸ್ಟ್ ಮಾಡಿದ್ದು. ಅವಾಗಿಂದ ನನ್ನ ಮತ್ತೆ ಅವಳ ಮಧ್ಯೆ ಏನಂದ್ರೆ ಏನು ಅಂತ ಇತ್ತು. ಆದ್ರೆ ಒಂದಿನ ಅವಳು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲ್ಗೇನೋ ಗಾಯ ಆಗಿತ್ತು. ಅಯ್ಯೋ ಪಾಪ ಅಂತ ಅನ್ನಿಸ್ತು. ಯಾರೋ ಅವಳನ್ನ ನೋಡ್ಕೊಳಕ್ಕೂ ಇಲ್ಲ ಅಂತ ಕಾಣುತ್ತೆ. ನಾನೇ ಅವಳನ್ನ ಸಪೋರ್ಟಿವ್ ಆಗಿ ಕರ್ಕೊಂಡೋಗಿ ಮನೇಲಿ ಬಿಟ್ಟೆ. ಆಸ್ ಅ ಗೈಡ್ ಆಗಿ ನಾನು ಇದನ್ನ ಮಾಡಿದ್ದು. ಆದ್ರೆ ಅವಳದನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಲು ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನನ್ ಮೇಲೆ ತುಂಬಾನೇ ಪ್ರೀತಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ಲು, ತುಂಬಾನೇ ಜೆಲ್ ಆಗ್ಬಿಟ್ಲು. ಹಂಗೆ ನಮ್ಮಿಬ್ರ ಮಧ್ಯೆ ರಿಲೇಶನ್ಶಿಪ್ ಕೂಡ ಆಗಿದ್ದು. ಅಷ್ಟೇ ಅಲ್ಲದೆ ಅವತ್ತು ಆ ಹೋಟೆಲ್ ರೂಮ್ ಹೋಗಿದ್ದಕ್ಕೆ ಕಾರಣ ಕೂಡ ಅದೇ. ಸದ್ಯಕ್ಕೆ ಜಾಲಿಯಾಗಿ ಇದ್ವಿ. ಆದ್ರೆ ಈಗ ನನ್ಗೆ ಟೈಮ್ ಆಯ್ತು, ನಾಳೆ ಬೀಜಿಂಗ್ ಅಲ್ಲಿ ಒಂದು ಮೀಟಿಂಗ್ ಇದೆ, ನಾನು ಹೋಗ್ಬೇಕು, ಹೋಗ್ ಬರ್ತೀನಿ ಅಂತ ಹೇಳಿದಾಗ ಅವಳ ಮೀಟಿಂಗ್ ಗೆ ನಾನು ಬರ್ತೀನಿ ಅಂತ ಹೇಳ್ತಾಳೆ. ನಮ್ಮಿಬ್ರ ಮಧ್ಯೆ ಹೇಳ್ಕೊಳ್ಳೋ ತರನ ಸಂಬಂಧ ಇದೆ. ಇದ್ರ ನಾವಿಬ್ರು ಜೊತೆಗೆ ಹೋದ್ರೆ ಯಾರಿಗಾದ್ರೂ ಡೌಟ್ ಬರ್ದೇ ಇರುತ್ತಾ, ನಾಳೆ ದಿನ ನನ್ ಮಾನ ಮರ್ಯಾದೆ ಏನಾಗೋದು, ಅದಕ್ಕೆ ನಾನು ಹುಡುಗಿನ ನೀನ್ ಬೇಡಮ್ಮ ನಾನು ಹೋಗ್ತೀನಿ ಅಂತ ಹೇಳ್ದೆ. ಆದ್ರೆ ಅವಳು ನನ್ನನ್ನೇ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ನಮ್ಮಿಬ್ರ ಮಧ್ಯೆ ಇರೋ ರಿಲೇಶನ್ಶಿಪ್ ಬಗ್ಗೆ ಗೊತ್ತಾದ್ರೆ ಏನಾಗುತ್ತೆ, ಇವತ್ತೆಲ್ಲ ನಾಳೆ ಗೊತ್ತಾಗ್ಲೇಬೇಕಲ್ವಾ. ಗೊತ್ತಾದಾಗ ಹೆಂಗಿದ್ರು ಒಂದು ವಾಲ್ಕೇನೋ ಬ್ಲಾಸ್ಟ್ ಆಗೇ ಆಗುತ್ತೆ. ಆ ಬ್ಲಾಸ್ಟ್ ಆಗೋದೇನೋ ಇವಾಗೆ ಆದ್ರೆ ಏನ್ ಪ್ರಾಬ್ಲಮ್, ನನ್ನ ನಿಮ್ಮ ಮಧ್ಯೆ ಇರೋ ಸಂಬಂಧ ಎಲ್ಲರಿಗೂ ಗೊತ್ತಾಗ್ಬೇಕು, ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳಿ ಕೂತ್ಕೊಂಡ್ಲು. ಇದೆಲ್ಲ ಸರಿ ಬರೋದಿಲ್ಲಮ್ಮ, ನಿಂದಾರಿ ನಿಂದು ನಂದಾರಿ ನಂದು ಅಂತ ಹೇಳಿ ನಾನು ಅವತ್ತ ಹೋಟೆಲ್ ರೂಮ್ ಇಂದ ಹೊರಗಡೆ ಬಂದ್ಬಿಟ್ಟೆ ಸರ್, ಅಷ್ಟೇ ಅಂತ ಹೇಳ್ತಾರೆ. ಇವ್ರ ಪ್ರಕಾರ ಏನು, ಇವರ ರೂಮ್ ಬಿಟ್ಟು ಹೊರಗಡೆ ಬಂದಾಗ ಹುಡುಗಿ ಇನ್ನು ಬದುಕೆ ಇದ್ಲು, ನಾನು ಅವಳನ್ನ ರೂಮ್ ಅಲ್ಲಿ ಬಿಟ್ಟು ಬಂದೆ ಅಂತ. ಸರಿ, ನೀವ್ ರೂಮ್ ಇಂದ ಹೊರಗಡೆ ಬಂದಿದ್ದೇನೋ ನಿಜಾನೇ, ಮಾತಲ್ಲಿ ಜಗಳ ಆಯ್ತು ಅಂತ ನೀವ್ ಇಷ್ಟೊತ್ತು ಹೇಳಿದ್ರಿ. ಬಟ್ ನಾವು ರೂಮ್ ಒಳಗಡೆ ಹೋಗಿ ನೋಡಿದಾಗ ಗ್ಲಾಸಸ್ ಎಲ್ಲ ಕೆಳಗಡೆ ಬಿದ್ದಿತ್ತಲ್ವಾ, ಅಂದ್ರೆ ಗಾಜಿನ ಚೂರೆಲ್ಲ ಬಿದ್ದಿತ್ತಲ್ವಾ, ಅದಕ್ಕೇನ್ ಕಾರಣ ಅಂದಾಗ, ಸರ್ ನಾನು ಹೇಳಿದ್ನಲ್ಲ ಸರ್ ನಮ್ಮಿಬ್ಬರ ಮಧ್ಯೆ ಮಾತುಕತೆ ಆಯ್ತು ಅಂತ, ಅವಳೆ ಕೋಪದಲ್ಲಿರೋ ಗ್ಲಾಸ್ ನೆಲ್ಲ ಕೆಳಗಡೆ ತಟ್ಟಿ ಬಿಟ್ಟಿದ್ಲು ಸರ್, ಅಷ್ಟೇ ಅಂತ ಮತ್ತೆ ಮತ್ತೆ ತಿರುಗಿಸಿ ಅದನ್ನೇ ಹೇಳ್ತಾರೆ. ಅವಳು ಬದುಕಿರ್ಬೇಕಾದ್ರೆ ನಾನು ರೂಮ್ ಇಂದ ಹೊರಗಡೆ ಬಂದೆ ಅಂತ. ಬಟ್ ಎಷ್ಟೇ ಆದ್ರೂ ಪೊಲೀಸ್ ಮಗು ಪೊಲೀಸ್ ಬ್ರೈನ್ ಸುಮ್ನೆ ಇರುತ್ತಾ, ಇಲ್ವಲ್ಲ, ಇವರ ನೋಟನೇ ಸರಿ ಇಲ್ವಲ್ಲ. ನಾವ್ ಕೇಳೋ ಕ್ವೆಶ್ಚನ್ ಅವ್ರು ಬಾಯ್ ಆನ್ಸರ್ ಮಾಡ್ತಾ ಇದ್ರೆ ಕೂಡ ಕಣ್ಣು ನೋಟ ಬೇರೆ ಎಲ್ಲೋ ಇದೆ. ಏನಾದ್ರು ಕಳ್ತನ ಮಾಡ್ಕೊಂಡು ಹೋಗಿ ಬಂದಿರೋ ಕಳ್ಳನ್ ನೋಡ್ದಂಗೆ ನೋಡ್ತಾ ಇದಾರೆ. ಏನ್ ವಿಷಯ, ಏನ್ ಕರೆಕ್ಟ್ ಆಗಿ ನಿಜ ಹೇಳಿ ಅಂತ ಕೇಳ್ತಾ ಇರ್ಬೇಕಾದ್ರೇನೆ ಇನ್ನೊಬ್ಬ ಇದ್ದಲ್ಲ ಅವ್ರ ಚೀಫ್, ಅವ್ನ್ ಎದ್ದು ಬಿದ್ದು ಓಡ್ ಬರ್ತಾನೆ. ಡಾಕ್ಟರ್ ಒಂದು ಎಮರ್ಜೆನ್ಸಿ ಪೇಷಂಟ್ ಬಂದಿದ್ದಾರೆ, ಬೇಗ ಬನ್ನಿ ಅಂತ ಕರೆದಾಗ ಇವರು ಎದ್ದೊಟ್ಟೋದ್ರು ಅವ್ನಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ. ಇನ್ ಪೊಲೀಸ್ ಅವ್ರು ಹಿಂದೆನೆ ಎದ್ದೋಗ್ತಾರಲ್ವಾ, ಅವ್ರು ಹೋಗಿ ನೋಡಿದಾಗ ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಹಾಕ್ಬೇಕು, ಟ್ಯಾಬ್ಲೆಟ್ ಹಾಕ್ಬೇಕು, ಆದ್ರೆ ಇವರು ಅಕ್ಯುಪಂಚರ್ ಮುಖಾಂತರ ಟ್ರೀಟ್ಮೆಂಟ್ ನ ಕೊಡ್ತಾ ಇರ್ತಾರೆ. ಇದೇನಯ್ಯ ಇದು ಡಿಫ್ರೆಂಟ್ ಆಗಿದೆಯಲ್ವಾ ಈ ಹಾಸ್ಪಿಟಲ್ ಅಲ್ಲಿ ಅಂದಾಗ, ಸರ್ ಎಷ್ಟು ದೊಡ್ಡ ಡಾಕ್ಟರ್ ಸರ್ ಇವರು, ಅಕ್ಯುಪಂಚರ್ ಮುಖಾಂತರನೇ ಅವ್ರ ಮೈಯಲ್ಲಿರೋ 90% ಕಾಯಿಲೆನ ವಾಸಿ ಮಾಡ್ತಾರೆ ಸರ್, ಆತರ ಒಂದು ದೊಡ್ಡ ಡಾಕ್ಟರ್ ನಮ್ ಡಾಕ್ಟರ್ ಅಂತ ಹೇಳ್ತಾರೆ. ಏನಪ್ಪಾ ಹೇಳ್ತಾ ಇದೀಯಾ, ಅಕ್ಯುಪಂಚರ್ ಮುಖಾಂತರನ, ನಾನು ಇದ್ರ ಬಗ್ಗೆ ಕೇಳ್ಪಟ್ಟಿಲ್ವೇ ಅಂದಾಗ, ಏನ್ ಸರ್ ಕೇಳ್ಪಟ್ಟಿಲ್ಲ ಅಂತ ಇದೀರಾ, ಆ ಟ್ರೀಟ್ಮೆಂಟ್ ಕೊಟ್ರೆ ಎಂತವ್ರಿಗೂನು ಕೈ ಕಾಲ್ ಬಿದ್ದೋಗಿರೋ ಅಂತವ್ರಿಗೆ ಕೂಡ ಸ್ವಲ್ಪ ದಿನದಲ್ಲೇ ವಾಸಿ ಆಗ್ಬಿಡತ್ತೆ ಗೊತ್ತಾ. ಇವ್ರಿಗಿಂತ ದೊಡ್ಡ ಡಾಕ್ಟರ್ ಒಬ್ರು ಇದ್ರು ಸರ್ ನಮ್ಮ ಹಾಸ್ಪಿಟಲ್ ಅಲ್ಲಿ, ಅವ್ರಿಗಂತೂ ಹೇಳೋದೇ ಬೇಡ, ಪ್ರತಿ ಒಂದು ಕೂಡ ಇಂಚಿಂದ ಇಂಚು ಎಷ್ಟು ಜನ ಪ್ರಾಣ ಕಾಪಾಡಿದ್ದಾರೆ ಗೊತ್ತಾ, ಆ ಲೇಡಿ ಡಾಕ್ಟರ್ ಅಂತ ಹೇಳ್ತಾರೆ. ಲೇಡಿ ಡಾಕ್ಟರ್ ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನ್ ಅವರ ತಾಯಿನೇ. ಹೇಳಿದ್ವಲ್ಲ, ಅವರ ವಂಶಾವಳಿ ದೊಡ್ಡ ಡಾಕ್ಟರ್ಸ್ ಆಗಿ ಅವರೆಲ್ಲ ಬಂದಿರೋದು ಅಂತ, ಒಂದು ಟ್ರೆಡಿಷನಲ್ ಡಾಕ್ಟರ್ಸ್ ಆಗಿ ಇದ್ದವರು. ಅಂದ್ರೆ ಆ ಟೈಮಲ್ಲಿ ಅಕ್ಯುಪಂಚರ್ ಅಲ್ಲತಾನೆ ಜಾಸ್ತಿ ಮಾಡ್ತಾ ಇದ್ದಿದ್ದು, ಅದ್ರಲ್ಲಿ ಅವರಂತೂ ಸಖತ್ ಕೈ ಎತ್ತಿರೋರು ಗೊತ್ತಾ ಸರ್, ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಇವಾಗ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾಗ ನಮ್ಮ ಹೀರೋಗೆ ತಲೆಯಲ್ಲಿ ಹಂಗೆ ಒಂದು ಲೈಟ್ ಬಲ್ಬ್ ಉರ್ದಂಗ್ ಆಗತ್ತೆ, ಒಂದು ಅದೇ 7ನೇ ಸೆನ್ಸ್ ಏನೋ ತೆಕ್ಕೊಂಡಂಗ್ ಅನ್ಸ್ತಾ ಇರುತ್ತೆ. ಅವ್ರು ಕೇಳ್ತಾರೆ, ಇವಾಗ ನೀವ್ ಹೇಳ್ತಾ ಇದೀರಲ್ವಾ ನೀಡಲ್ಸ್ ನ ಇಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಕ್ಯುಪಂಚರ್ ಗೆ ಅಂತ, ಅಷ್ಟು ಕಷ್ಟವಾಗಿರೋ ಒಂದು ಕಾಯಿಲೆ ಇದ್ರೆ ಕೂಡ, ಕ್ಯೂರೇ ಮಾಡಕ್ ಆಗಲ್ಲ ಅನ್ನೋ ಒಂದು ಕಾಯಿಲೆ ಇದ್ರೆ ಕೂಡ ಈ ಟ್ರೀಟ್ಮೆಂಟ್ ಅಲ್ಲಿ ಗುಣ ಆಗುತ್ತೆ ಅಂತ. ಆ ನೀಡಲ್ಸ್ ನ ಇಟ್ಟು ಒಬ್ರಿಗೆ ಪ್ರಾಣ ಕೊಡಕ್ ಆಗತ್ತೆ ಅಂತಂದ್ರೆ ಆ ನೀಡಲ್ಸ್ ನ ಇಟ್ಟು ಪ್ರಾಣ ತೆಗಿಯಕ್ಕೂ ಆಗತ್ತಲ್ವಾ ಅಂತ ನಮ್ ಹೀರೋ ಅವರ ಅಸಿಸ್ಟೆಂಟ್ ಕ್ವೆಶ್ಚನ್ ನ ಆ ಚೀಫ್ ಹತ್ರ ಕೇಳಿದಾಗ ಅವ್ನು ಹೇಳ್ತಾರೆ, ಯಾಕೆ ಸರ್ ಆಗಲ್ಲ, ಅದು ಆಗುತ್ತೆ, ಆದ್ರೆ ಪ್ರಾಣ ಕೊಡೋ ಡಾಕ್ಟರ್ಸ್ ಯಾರಾದ್ರೂ ಕೆಲಸನ ಮಾಡ್ತಾರಾ, ಅದಕ್ಕೆಲ್ಲ ಚಾನ್ಸೇ ಇಲ್ಲ ಸರ್. ಈ ನೀಡಲ್ಸ್ ಅಲ್ಲಿ ಇಲಾಂಗೇಟೆಡ್ ನೀಡಲ್ಸ್ ಅಂತ ಇರುತ್ತೆ, ನಾರ್ಮಲ್ ಆಗಿ ನಾವ್ ಇಂಜೆಕ್ಷನ್ ಹಾಕೋ ನೀಡಲ್ ತರ ಇರಲ್ಲ, ಇನ್ನು ಚೂರ್ ಉದ್ದ ಇರುತ್ತೆ. ತುಂಬಾ ಮೇಜರ್ ಆಪರೇಷನ್ಸ್ ಗೆ ಅದನ್ನ ಯೂಸ್ ಮಾಡೋದು, ಅದನ್ನ ಚುಚ್ಚಿದ್ರೆ ಸಾಯೋ ಚಾನ್ಸಸ್ ಕೂಡ ಇರುತ್ತೆ, ಬಟ್ ಯಾರು ಆ ಕೆಲಸ ಮಾಡಲ್ಲ ಸರ್ ಅನ್ನೋ ತರ ಇವ್ನು ಹೇಳ್ತಾನೆ. ಏನೇ ಆದ್ರೂ ನಮ್ ಹೀರೋಗೆ ತಲೆಯಲ್ಲಿ ಓಡ್ತಾನೆ
ಅನುಮಾನ ಇರುತ್ತಲ್ವಾ, ಇವರು ಅಕ್ಯುಪಂಚರ್ ಮಾಡೋ ಡಾಕ್ಟರ್, ಇವಳಿಗೂ ಅವ್ರಿಗೇನೋ ಸಂಬಂಧ ಇತ್ತು, ಮೋಸ್ಟ್ಲಿ ಹತ್ರ ಏನಾದ್ರು ಆಗಿರ್ಬೋದೇನೋ ಅಂತ ಇವ್ರು ಎದ್ದು ಬಿದ್ದು ಓಡ್ ಬರ್ತಾ ಇದ್ದಾರೆ. ಜೊತೆಗೆ ಹಾಸ್ಪಿಟಲ್ ಇರೋ ಡಾಕ್ಟರ್ಗೆ ಅಟಾಪ್ಸಿ ಮಾಡಿದ್ರಲ್ವಾ, ಆ ಡಾಕ್ಟರ್ಗೆ ಕಾಲ್ ಮಾಡ್ಬಿಟ್ಟು ಆ ಹುಡುಗಿ ಮೈ ಮೇಲೆ ನೀಡಲಿಂದ ಚುಚ್ಚಿರೋ ತರ ಮಾರ್ಕ್ ಏನಾದ್ರು ಇದೆಯಾ ನೋಡಿ ಅಂತ ಹೇಳ್ತಾರೆ. ಇದಕ್ಕೂ ಮುಂಚೆ ಡಾಕ್ಟರ್ ಟಾಪ್ ಟು ಬಾಟಮ್ ಕಂಪ್ಲೀಟ್ ಆಗಿ ನೋಡ್ಬಿಟ್ರು, ಏನೇ ಒಂದು ಮಾರ್ಕ್ ಅವಳ ಮೈ ಮೇಲೆ ಇಲ್ಲ, ಅದು ಸೂಸೈಡಾ ಸಡನ್ ಡೆತ್ ಅಂತ ಏನು ಗೊತ್ತಿಲ್ಲದೆ ಇದ್ರು. ಈಗ ನಮ್ ಪೊಲೀಸ್ ಆಫೀಸರ್ ಈ ವಿಷಯನ ಹೇಳಿದ ತಕ್ಷಣ ಅವ್ರು ಮತ್ತೆ ರೀಚೆಕ್ ಮಾಡ್ತಾರೆ. ನಾರ್ಮಲ್ ಐಯಿಂದ ನೀಡಲ್ ಚುಚ್ಚಿರೋದು ಖಂಡಿತವಾಗ್ಲೂ ಅವ್ರಿಗೆ ಕಣ್ಣ ಕಾಣಿಸೋದೇ ಇಲ್ಲ. ಆದ್ರೆ ಅವಳ ಕತ್ತಿ ಹಿಂದ್ಗಡೆ 2 ಸತಿ ನೀಡಲಿಂದ ಚುಚ್ಚಿರೋ ಮಾರ್ಕ್ ಇದೆ. ಅದು ನಾರ್ಮಲ್ ಐಸ್ ಇಂದ ನೋಡಿದ್ರೆ ಕಾಣಿಸ್ತಾ ಇಲ್ಲ, ಈ ಬೂದ್ಗನ್ನಡಿ ಇರುತ್ತಲ್ಲ ಅದನ್ನ ಇಟ್ಟು ನೋಡ್ತಿದ್ದಾರೆ, ಅದ್ರಲ್ಲಿ ಕಾಣಿಸ್ತಾ ಇದೆ 2 ಹೋಲು. ಹಂಗಾದ್ರೆ ಆ ಎಲಾಂಗೇಟೆಡ್ ನೀಡಲ್ ಅಂತ ಹೇಳದ ಅಲ್ವಾ ಚೀಫ್, ಮೋಸ್ಟ್ಲಿ ಆ ನೀಡಲ್ಸ್ ನ ಯೂಸ್ ಮಾಡಿನೇ ಇವಳನ್ನ ಸಾಯಿಸಿರ್ತಾರೆ ಅನ್ನೋ ಒಂದು ವಿಷಯ ಇವ್ರ ತಲೆಗೆ ಸ್ಪಾರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಆ ನೀಡಲ್ ಚುಚ್ಚಿರೋದ್ರಿಂದ ಬ್ರೈನ್ ನಲ್ಲಿ ಮೆಡುಲಾ ಅನ್ನೋ ಒಂದು ಪಾರ್ಟ್ ಇರುತ್ತಲ್ಲ, ಆ ಪಾರ್ಟ್ ಅಲ್ಲಿ ಆ ನೀಡಲ್ ಚುಚ್ಕೊಂಡಿರೋದ್ರಿಂದಾನೇ ಪ್ರಾಣ ಹೋಗಿರೋದು ಅನ್ನೋ ವಿಷಯ ಇವಾಗ ಡಾಕ್ಟರ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ ಒಂದ್ ವೇಳೆ ನಮ್ ಹೀರೋ ಇದನ್ನ ಹೇಳದೆ ಇದ್ದಿದ್ರೆ, ನೀಡಲ್ ಏನ್ ಮಾರ್ಕ್ ಏನಾದ್ರು ಇದೆಯಾ ಇಲ್ವಾ ನೋಡಿ ಆ ಹುಡುಗಿ ಬಾಡಿ ಮೇಲೆ ಅಂತ ಹೇಳಿದ್ದಕ್ಕೆ ಈ ವಿಷಯ ಗೊತ್ತಾಗಿದ್ದು. ಇಲ್ಲಾಂದ್ರೆ ಕೊನೆ ತನಕ ಹುಡುಗಿ ಹೆಂಗ್ ಸತ್ಲು ಅಂತ ಡಾಕ್ಟರ್ಸ್ ಗೆ ಖಂಡಿತ ಕಂಡಿಡಿಯಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇವ್ರಿಗೆ ಇವಾಗ ಅರ್ಥ ಆಯ್ತು, ಇದು ಸಡನ್ ಡೆತ್ ಅಲ್ಲ, ಸೂಸೈಡ್ ಅಲ್ಲ, ಇದೊಂದು ಮರ್ಡರ್ ಅಂತ. ಈ ವಿಷಯ ಇವ್ರಿಗೆ ಗೊತ್ತಾಗೋಷ್ಟ್ರಲ್ಲೇ ಇನ್ನೊಂದ್ ಕಡೆ ಒಬ್ಬ ಸೆಕ್ಯೂರಿಟಿ ಕಾಲ್ ಮಾಡ್ತಾನೆ. ಅಂದ್ರೆ ಆ ಹುಡುಗಿ ಇದ್ಲಲ್ಲ ಅಪಾರ್ಟ್ಮೆಂಟ್, ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿ ಇವ್ರಿಗೆ ಕಾಲ್ ಮಾಡಿ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಬನ್ನಿ ಅಂತ ಕರೀತಾನೆ. ಏನ್ ವಿಷಯ ಅಂತ ಹೋಗಿ ಅವನ ಹತ್ರ ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ನ್ ಹೇಳ್ತಾನೆ, ಸ್ವಲ್ಪ ದಿನಗಳ ಹಿಂದೆ ನಾನು ಊರ್ಗ್ ಹೋಗ್ಬಿಟ್ಟಿದ್ದೆ, ಇವತ್ತು ಬೆಳಿಗ್ಗೆ ನಾನು ಬಂದು ಡ್ಯೂಟಿಗೆ ಜಾಯ್ನ್ ಆಗಿದ್ದು, ಅವಾಗ್ಲೇ ಇತ್ರ ಒಂದು ಹುಡುಗಿ ಸತ್ತೋಗಿದ್ದಾಳೆ ಅನ್ನೋ ತರ ವಿಷಯ ನನ್ಗೆ ಗೊತ್ತಾಯ್ತು. ಅಷ್ಟೇ ಅಲ್ಲದೆ ಆ ಹುಡುಗಿ ಯಾವಾಗೆಲ್ಲ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾಳೋ ಹೊರಗಡೆ ಬರ್ತಾಳೋ ಅವಾಗೆಲ್ಲ ಅವಳನ್ನ ಫಾಲೋ ಮಾಡ್ತಾ ಇರೋ ತರ ಒಂದು ಡೌಟ್ ಇತ್ತಂತೆ. ಅವಾಗ ಬಂದು CCTV ಕ್ಯಾಮ್ರಾನ್ ಕೂಡ ಚೆಕ್ ಮಾಡ್ತಾ ಇದ್ಲು. ನಾನ್ ಕೂಡ ಅದನ್ನ ಟ್ರೇಸ್ ಮಾಡಿದೀನಿ ಅಂತ ಯಾರು ಅವಳನ್ನ ಫಾಲೋ ಮಾಡ್ತಾ ಇದ್ರು ಅನ್ನೋ ಫೋಟೋನ ತೋರಿಸ್ತಾರೆ. ಅದು ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಅವ್ರ ತಾಯಿನೇ. ಆಲ್ರೆಡಿ ಅವ್ರಿಗೆ ಒಂದು ಕೋಪ ಇತ್ತಲ್ವಾ, ಅವ್ರಿಬ್ರ ಮಧ್ಯೆ ಅಫೇರ್ ಇದೆ ಅಂತ, ಈ ಹುಡುಗಿ ಮಧ್ಯೆ ಮತ್ತೆ ಅವ್ರ ಗಂಡನ ಮಧ್ಯೆ ಅಫೇರ್ ಇತ್ತು ಅಂತ. ಸೊ ಅವಳನ್ನ ಸಾಯಿಸ್ಬೇಕಂತಾನೆ ಸ್ಕೆಚ್ ಹಾಕೋದಕ್ಕೋಸ್ಕರ ಈ ತರ ಫಾಲೋ ಮಾಡ್ತಾ ಇದ್ರೇನೋ. ಈಗ CCTV ಕ್ಯಾಮ್ರಾ ನೋಡೋ ಪೊಲೀಸ್ ಅವ್ರಿಗೆ ಕೂಡ ಹಂಗೆ ತಾನೆ ಅನ್ಸುತ್ತೆ. ಸೊ ನೆಕ್ಸ್ಟ್ ಇವರ ಟಾರ್ಗೆಟ್ ನಮ್ ಹೀರೋಯಿನ್ ಅವರ ತಾಯಿ ಆಗ್ತಾರೆ. ನಿಜವಾಗ್ಲೂ ನಮ್ ಹೀರೋಯಿನ್ ಅವ್ರ ತಾಯಿನ ಕೊಂದಿದ್ದು, ಯಾಕಂದ್ರೆ ಎಲ್ಲದಕ್ಕೂ ಒಂದು ಸಂಬಂಧ ಇದೆ ಅಲ್ವಾ. ಇವ್ರ ಹಸ್ಬೆಂಡ್ಗೂ ಅವಳಿಗೂ ಅಫೇರ್ ಇದ್ದಿದ್ದರಿಂದ ಇವ್ರಿಗೆ ಕೋಪ ಬಂದಿದೆ. ಸೊ ಅವಳನ್ನ ಹೆಂಗಾದ್ರೂ ಮಾಡಿ ಸಾಯಿಸ್ಬೇಕು ಅಂತ ಪ್ರತಿ ಜಾಗದಲ್ಲೂ ಅವಳನ್ನ ಫಾಲೋ ಮಾಡ್ತಾ ಇದ್ರು. ಅದ್ರಲ್ಲೂ ಅಕ್ಯುಪಂಚರ್ ಅನ್ನೋದು ಇವ್ರ ಕೈಗೆ ಬಂದಿರೋ ಕಲೆ, ಅಂದ್ರೆ ಒಂದು ವಂಶಾವಳಿಯಿಂದ ಬಂದಿರೋ ಕಲೆ. ಸೊ ಇವ್ರ ಯಾಕೆ ಎಲಾಂಗೇಟೆಡ್ ನೀಡಲ್ ನ ಯೂಸ್ ಮಾಡಿ ಅವಳನ್ನ ಸಾಯಿಸಿರ್ಬಾರ್ದು, ಸೊ ಇವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಮ್ ಹೀರೋಯಿನ್ ಇವ್ರ ಟೀಮ್ ಅಲ್ಲೇ ತಾನೆ ಇದಾರೆ. ಇನ್ ತಂದೆ ತಾಯಿ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮುಖ್ಯವಾಗಿ ತಾಯಿನ ಇವಾಗ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಅದೇ ಟೀಮ್ ಅಲ್ಲಿ ಇದ್ದು ಇವಳು ಕೆಲಸ ಮಾಡಕ್ ಆಗತ್ತಾ? ಹಂಗ್ ಮಾಡಿದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಏನಾದ್ರು ಜಗಳ ಆಗುತ್ತೆ ಅಂತ ಹೇಳಿ ಅವಳನ್ನ ಟೀಮ್ ಇಂದ ಹೊರಗಡೆ ಇಡ್ತಾರೆ, ಇನ್ವೆಸ್ಟಿಗೇಷನ್ ಇಂದ ಹೊರಗಡೆ ಇರ್ತಾರೆ. ಈ ತರ ಎಲ್ಲ ಆಗಿದೆ ಅನ್ನೋ ವಿಷಯ ಗೊತ್ತಾದಾಗ್ಲೇ ನಮ್ ಹೀರೋಯಿನ್ಗೆ ಅರ್ಧ ಆಕಾಶ ತಲೆ ಮೇಲೆ ಬಿದ್ದಂಗ ಆಗೋಗ್ಬಿಟ್ಟಿದೆ. ನಮ್ ತಂದೆ ಇಂತ ಕೆಲಸ ಮಾಡಿದ್ರ, ಆ ಹುಡುಗಿ ಜೊತೆ ಅಫೇರ್ ಅಲ್ಲಿ ಇದ್ರ, ನನ್ಗೆ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ, ನಮ್ಮ ಅಮ್ಮ ಸಾಯಿಸಿದ್ರ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡ್ತಾ ಇದ್ದಾಳೆ. ಇನ್ನ ನಡೆದಿರೋದನ್ನೆಲ್ಲ ನಮ್ ಪೊಲೀಸ್ ಅವ್ರು ಅಂದ್ರೆ ನಮ್ ಹೀರೋ ಹೇಳ್ದ, ಇದಕ್ ಮೇಲೆ ಏನು ಬೇಜಾರ್ ಮಾಡ್ಕೊಂಡ್ಬಿಡಮ್ಮ, ಆದಷ್ಟು ಸ್ಮೂತ್ ಆಗಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಏನೊಂದು ಆದಷ್ಟು ಬೇಗ ಕಂಡಿಡಿಯೋಣ ಅಂತ ಹೇಳ್ತಾರೆ. ಈ ವಿಷಯನ ನಮ್ ಹೀರೋಯಿನ್ ಕೈಲಿ ಎತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಸೊ ಈಗ ಈ ಫಸ್ಟ್ ಪಾರ್ಟ್ ನ ನೋಡಿದ್ಮೇಲೆ ನಿಮ್ಗೇನ್ ಅನ್ನಿಸ್ತು? ನಿಜವಾಗ್ಲೂ ನಮ್ ಹೀರೋಯಿನ್ ಅವ್ರ ತಾಯಿನೇ ಹುಡುಗಿನ ಸಾಯಿಸಿರ್ತಾರೆ ಅಂತ ಅನ್ಕೊಂತೀರಾ, ಅಥವಾ ನಮ್ ಹೀರೋಯಿನ್ ಅವ್ರ ತಂದೆ ಸಾಯಿಸಿರ್ತಾರೆ ಅಂತ ಅನ್ಕೊಳ್ತೀರಾ, ಅಥವಾ ನಿಮ್ಮ ಗೆಸ್ಸಿಂಗ್ ಬೇರೆ ಏನಾದ್ರು ಇದ್ರೆ ಅದೇನಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇನ್ ಸ್ವಲ್ಪ ಹೊತ್ತಲ್ಲೇ ಇನ್ನೊಂದು 1/2 hour 45 minutes ಅಲ್ಲೇ ಇನ್ನೊಂದು ಪಾರ್ಟ್ ಕೂಡ ರಿಲೀಸ್ ಆಗ್ಬಿಡುತ್ತೆ. ಸೊ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ನಿಮ್ಮನ್ನ ಇಂಟ್ರೆಸ್ಟಿಂಗ್ ಆಗಿರೋ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು.